ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಜಸ್ ಕೃಷ್ಣ. ನನ್ನ ತಂದೆಯ ಹೆಸರು ರಂಜಿತ್. ನನ್ನ ತಾಯಿಯ ಹೆಸರು ಗಗನಶ್ರೀ. ನಾನು ದ ಸ್ಕೂಲ್ ಫಾರ್ ಗ್ಲೋಬಲ್ ಮೈಂಡ್ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ದೇವನಹಳ್ಳಿಯಲ್ಲಿ ವಾಸವಾಗಿದ್ದೇನೆ. ನಾನು ಗೀತಾ ಧ್ಯಾನಂ ಶ್ಲೋಕವನ್ನು ಹೇಳುತ್ತಿದ್ದೇನೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಧನ್ಯವಾದಗಳು. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಅಂದರೆ ಇಲ್ಲಿ ಉಪನಿಷತ್ತುಗಳು ಗೋವುಗಳಾಗಿವೆ. ಹಾಲು ಕರೆಯುವವನು ಗೋಪಾಲನಂದನ ಕೃಷ್ಣನಾಗಿದ್ದಾನೆ. ಅರ್ಜುನನೇ ಕರುವಾಗಿದ್ದಾನೆ. ಜ್ಞಾನಿಗಳೇ ಹಾಲು ಕುಡಿಯುವವರು. ಕರೆದದ್ದು ಭಗವದ್ಗೀತೆ ಎಂಬ ಹಾಲಾಗಿದೆ. ಉಪನಿಷತ್ತುಗಳು ವೇದಗಳ ಅಂತಿಮ ಭಾಗವಾಗಿದ್ದು ತತ್ವ ವಿಚಾರ ಹಾಗೂ ಆಧ್ಯಾತ್ಮದ ಜ್ಞಾನ ವಿಚಾರವೇ ತುಂಬಿದೆ. ಇಲ್ಲಿ ಉಪನಿಷತ್ತು ಎಂದರೆ ಹತ್ತಿರದಲ್ಲಿ ಕುಳಿತುಕೊಳ್ಳುವುದು ಎಂದರ್ಥ. ಪ್ರತಿಯೊಬ್ಬರೂ ಉತ್ತಮ ಜ್ಞಾನವನ್ನು ಪಡೆಯಬೇಕಾದರೆ ಗುರುಗಳ ಬಳಿ ಕುಳಿತು ಶ್ರದ್ಧೆಯಿಂದ ಶ್ರವಣ ಮನನ ನಿಧಿಧ್ಯಾಸ ಮಾಡಿದರೆ ಮಾತ್ರ ನಮ್ಮ ಆತ್ಮೋದ್ಧಾರವಾಗುತ್ತದೆ. ಅಂದರೆ ಶ್ರವಣ ಎಂದರೆ ಕೇಳುವುದು, ಮನನ ಎಂದರೆ ಜ್ಞಾನ ವಿಚಾರದ ಬಗ್ಗೆ ಮನದಲ್ಲಿ ಚಿಂತನ ಮಂಥನ ಮಾಡುವುದು, ನಿಧಿಧ್ಯಾಸ ಎಂದರೆ ಆ ವಿಚಾರವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಶರಣರು ಹೇಳಿದಂತೆ ನುಡಿದಂತೆ ನಡೆ ಇರಬೇಕು. ನುಡಿಯೊಂದು ಪರಿ ನಡೆಯೊಂದು ಪರಿ ಆಗಬಾರದು. ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಎನ್ನುತ್ತಾರೆ. ಆದ್ದರಿಂದ ಉಪನಿಷತ್ತಿನ ಹಾಲಿನ ಒಂದೊಂದು ಹನಿಯನ್ನು ವ್ಯರ್ಥವಾಗದಂತೆ ಆ ಅಮೃತವನ್ನು ಪಾನ ಮಾಡಿ ಆಂತರಂಗಿಕವಾಗಿ ನಾವೆಲ್ಲರೂ ಅಮೃತತ್ವವನ್ನು ಪಡೆಯೋಣ. ಧನ್ಯವಾದಗಳು.